ಸೊಡೆ ಗಜೇಂದ್ರ ಇವತ್ತಿನ ಕ್ಷಣ ನಮಗೆ ಮರೆಯಲಾಗದ ದಿನ. ಯಾಕೆ ಅಂದ್ರೆ ಇನ್ನು ಮುಂದೆ ಈ ಅರಮನೆಗೆ ನಾವೇ ರಾಜರು. ನಾನು ಗಜೇಂದ್ರ ಹೋಗ್ತೀವಿ, ನೀವಿಬ್ರು ಇಲ್ಲೇ ಇರಿ. ಅಕಸ್ಮಾತ್ ಆ ಶಿವಣ್ಣ ಮತ್ತೆ ಅರ್ಜುನ ಇಲ್ಲಿ ಬಂದ್ರೆ ಅವ್ರ ಕಥೆನ ಮುಗಿಸ್ಬಿಡಿ. ಇವ್ರೇನು ಅವ್ರನ್ನ ಮುಗಿಸೋನು, ಇವ್ರನ್ನೇ ಮುಗಿಸೋಕೆ ಇಲ್ಲಿಗೆ ಹುಲಿ ಬಂದೈತೆ. ಹುಲಿ ಲೇ ಛತ್ರಿ, ಏನಿಲ್ಲ ಅದು ಒಟ ಅಂತಿದ್ಯಾ? ಏನು ವಿಲೇಜ್ ಮಾಡ್ರೆ ಇಲಿ ಹೋಯ್ತು ಹಂಗಂದೆ. ಗಜೇಂದ್ರ ತಮ್ಮ ಡಾನ್ಸರು ಇವ್ರಿಗೆ ಅದೇನು ಕೊಟ್ಬಿಡಪ್ಪ. ಇವೇ ನಮಗ್ ಕೊಡೋದು. ಏನು ವಿಲೇಜ್ ಮಾಡ್ರೆ ನೀವು ಅವ್ರಿಗೆ ಡ್ಯಾನ್ಸರ್ ಮಾಡೋದಕ್ಕೆ ಅದೇನು ಕೂಲಿ ಕೊಡ್ಬೇಕು, ಕೊಟ್ಟು ಕಳ್ಸ್ಬಿಡಿ ಅಂದೆ. ಹಾಗೇನೋ ಸರಿ ಬಿಡು. ನೀನು ಈ ರಾಜ ಗಜೇಂದ್ರ ಇಬ್ರು ಗೆಸ್ಟ್ ಹೌಸ್ ಬಿಟ್ಬಾ. ಆಗ್ಲಿ ಯಜಮಾನ್ರೆ, ಕರ್ಕೊಂಡು ಹೋಗೋಣ. ಸಾವ್ಕಾರ್ರೆ ಬನ್ನಿ ಹೋಗೋಣ. ಬನ್ನಿ ಯಜಮಾನ್ರೆ, ನಮ್ಮ ತಮ್ಮ ಡ್ಯಾನ್ಸರು. ನಿಮ್ ಡ್ಯಾನ್ಸ್ ನನಗೆ ತುಂಬಾ ಇರ್ಬೇಕಲ್ಲ. ನಿಮ್ಮಿಬ್ಬರಿಗೂ ಏನ್ ಬೇಕು ಕೇಳಿ ನಾನ್ ಕೊಡ್ತೀನಿ. ನಿನ್ನ ಪ್ರಾಣ ಬೇಕು ಏನೋ ನನ್ನ ಪ್ರಾಣ ಕೇಳೋಕೆ ಯಾರ ಅರ್ಜುನ್, ನನ್ನ ಕೊಲ್ಬೇಡ ಅರ್ಜುನ್, ನನ್ನ ಕೊಲ್ಬೇಡ. ಆಸ್ತಿಗೋಸ್ಕರ ನಾನು ಕಾಂಚನ ಈ ಕೆಲಸ ಮಾಡ್ಬಿಟ್ವಿ. ನನ್ನನ್ನ ಕ್ಷಮಿಸ್ಬಿಡು ಅರ್ಜುನ್. ಕ್ಷಮಿಸ್ಬಿಡ್ಬೇಕಾ? ಹಾಗಿದ್ರೆ ನಾನು ದೇವ್ರಂತ ಅದಕ್ಕೆನಾ ಕೊಂದವ್ರು ಯಾರು? ಕೊಂದವ್ರು ಯಾರು? ಆ ರಾಜ ನಿಮ್ಮ ಮದ್ಗೆಗೆ ವಿಷ ಕುಡಿಯುವಂತ ಮಾಡಿ ಸಾಯಿಸೋದು. ನನ್ನನ್ನು ಮಾತ್ರ ಬಿಟ್ಬಿಡು ಅರ್ಜುನ್, ನನ್ನನ್ನು ಮಾತ್ರ ಬಿಟ್ಬಿಡು. ಬಿಟ್ಬಿಡ್ಬೇಕಾ? ನಿನ್ನ ನಾನ್ ಬಿಟ್ಬಿಡ್ಬೇಕಾ? ಪವಿತ್ರವಾದ ಕಾಕಿಯನ್ನು ತೊಟ್ಟು ಅಳದಾಸೆಗೆ ಕಂಡವರ ಹೆಣ್ಮಕ್ಳ ಬಾಳ ಹಾಳು ಮಾಡಿ ವಿಷ ಕೊಟ್ಟು ಸಾಯ್ತಿದೆಯಲ್ಲ, ನಾನ್ ಬಿಟ್ಬಿಡ್ಬೇಕಾ? ಅದೇನು ಸಾಧ್ಯ ಇಲ್ಲ. ರಘು, ನಿನ್ನ ದೌರ್ಜನ್ಯಕ್ಕೆ ಸಿಕ್ಕಿ ಬೆಂದವರ ಕಣ್ಣೀರಿಗೆ ಬೆಲೆ ಸಿಗಬೇಕಾದ್ರೆ ನಿನ್ನ ಜೀವ ಇಲ್ಲ ಅರ್ಜುನ್, ನೀ ಕೊಲ್ಬೇಡ. ಯಾರೋ ನೀನು? ಅರ್ಜುನ್, ನನ್ನ ಹೆಸರು ಕೃಷ್ಣ ಅಂತ. ನಾನು ಹುಬ್ಳಿಯವನು. ಈ ರಘು, ರಾಜು, ಗಜೇಂದ್ರ ಸೇರಿ ನನ್ನ ತಂಗಿಗೆ ವಿಷ ಕುರ್ಸಿ ಕೊಂದಿದ್ದಾರೆ. ಅದಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಯಾಕೆ ಇವ್ರನ್ನ ಕೊಲ್ಬೇಡ ಅಂತ ಹೇಳ್ತಾ ಇದೀಯಾ? ಇವ್ರನ್ನ ನೀ ಕೊಂದು ಕೊಲೆಗಾರ ಅಂತ. ಮತ್ತೆ ಇವರು ಹೆಣ್ಮಕ್ಳನ್ನ ಬಿಡಿಸಿ ಅವರಾಗಿದ್ದಾರೆ ವಿಷ ಕುಡಿದು ಸಾಯುವಂತೆ ಮಾಡ್ತಾರೆ. ಅದಕ್ಕೆ ಇವನ್ಗೆ ವಿಷ ಕೊಡ್ತಿ ಸಾಯಿಸು. ತೆಗೆದುಕೋ ಈ ಪೇಪರು. ಕೃಷ್ಣ, ನಿಜ ಕೃಷ್ಣ,
ನೀನ್ ಹೇಳಿದ್ದು ಸರಿನೇ. ಇವ್ರು ಮಾಡಿದ ಪಾಪದ ಹಾದಿಲಿ ಇವ್ರನ್ನು ಕಳಗಿಸ್ಬೇಕು. ರಘು, ಇವನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ, ತೆಗೆದುಕೋ. ಈ ಪೆನ್ನು, ಪೇಪರ್ ಮತ್ತೆ ವಿಸಿಲ್ ಬಾಟ್ಲನ್ನ ನಿನಗೆ 2 ಅವಕಾಶ ಕೊಡ್ತಾ ಇದ್ದೀನಿ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿಟ್ಟು ಈ ವಿಷ ಕುಡಿತೀಯೋ, ಇಲ್ಲ ನಾನ್ ಕೊಡೋ ಚಿತ್ರ ಯಾವ್ದು ಬೇಕು ನೀನೇ. ನೀನ್ ಕೊಡೋ ಚಿತ್ರ ಇಂತ ನನ್ನ ಕೈಯಿಂದ ಸಹಿಸ್ಕೊಂತ ಅದಕ್ಕೆ ನನ್ ಸಾವಿಗೆ ನಾನೇ ಕಾರಣ ಅಂತ ಪತ್ರ ಬರೆದಿಟ್ಟು ನಾನೇ ಸಾಯ್ತೀನಿ ಅರ್ಜುನ್, ನಾನೇ ಸಾಯ್ತೀನಿ. ನೀನು ನನ್ನ ಹೆಣ್ಣನ್ನು ಕೊಟ್ಟ ಚಿತ್ರಹಿಂಸೆನ ಹಂಚ್ಕೊಂಡ್ರೆ ನಿನ್ನ ಜೀವಂತ ಸಮಾಧಿ ಮಾಡ್ಬೇಕು ಅನ್ಸುತ್ತೆ. ಏನು ಚೆನ್ನಿ ಹೇಳಿದ್ಲು ಅಂತ ನಿನ್ಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ. ಇನ್ನಾದ್ರೂ ಹೆಣ್ಣಾಗಿ ಬದುಕೋದನ್ ಕಲಿ. ದಯವಿಟ್ಟು ಇವ್ರ ಜೊತೆ ಸೇರ್ಕೊಂಡು ಹಣ ದುರಾಸೆಗೋಸ್ಕರ ನಾನು ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೀಗಾಗಿ ನಾನು ಕಳ್ಕೊಂಡಿದ್ದೀನಿ. ಇನ್ನ ನನ್ನ ಗಂಡನ ಕಳ್ಕೊಳಕ್ಕೆ ನಾನ್ ತಯಾರಿಲ್ಲ. ನನ್ನ ಗಂಡನ ರಾಜನ ತೋಟದ ಮನೇಲಿ ಕಟ್ಟಾಕಿದ್ದಾರೆ. ಚೆನ್ನಿ, ಗಜೇಂದ್ರ, ರಾಜ, ಯಾವ ಬರ್ತಾ ಇದ್ದೀನಿ ಕಣೋ, ಯಾವ ನಿನ್ನ ಬಾಳಿಗೆ ಇಂದು ನಾ ಬರೆಯುವೆ ಮುನ್ನುಡಿ. ದಾರಿಯಲ್ಲಿ ಹೋಗ್ತಿದ್ದ ನನ್ನ ಹಠ ಹಾಕಿ ಈ ರೀತಿ ಹಾರಾಡ್ತಾ ಇದೆಯಲ್ಲ, ಪರಸ್ತ್ರೀಯರು ತಂಗಿ ಸಮಾನ ಹುಡುಗಿಯರು ಮನಸ್ಕೊಂಡು ಕಲಿತ್ಕೊಂಡ್ರೆ ಸಾಕು. ಅಂಥದ್ರಲ್ಲಿ ನನ್ನ ಗಂಡಸ್ತರ ಬಗ್ಗೆ ಹಗುರವಾಗಿ ಮಾತಾಡಿದ ನಿಮಗೆ ನನ್ನ ಗಂಡಸ್ತರ ತೋರಿಸಲೇಬೇಕು. ನನಗೆ ಅವಕಾಶ ಕೊಟ್ಟು ನೋಡು, ನಾನು ಖಂಡಿತ ಬದಲಾಗ್ತೀನಿ. ಬದಲಾಗ್ತೀಯೇನೋ? ನೀನ್ ಬದಲಾಗ್ತೀಯ ಅಂತ ಎಷ್ಟೋ ಅವಕಾಶ ಕೊಟ್ಟೆ, ಆದ್ರೂ ಬದಲಾಗಿಲ್ಲ. ನನ್ನ ತಾಯಿಗೆ ನಾನೇ ಕಾರಣ ಅಂತ ಬರ್ಲಿಕ್ಕೆ ಇಷ್ಟ ಪಡಿತೀಯೋ, ಜೀವಂತ ಸಮಾಧಿ ಐತಿಯೋ, ನೀನೇ ಆಯ್ಕೆ ಮಾಡ್ಕೋ. ನೀವು ಕೊಡೋ ಚಿತ್ರಹಿಂಸೆ ನನ್ನನ್ನು ಕಳ್ಕೊಳ್ಳೋಕ್ಕಾಗೋದಿಲ್ಲ. ವಿಷಯ ನಾನೇ ಕೊಡಲು ಪ್ರಾಣ ಬೀಳ್ತೀನಿ. ಕಂಡವರ ಮಣ್ಣು ಹೆಣ್ಣು ಒಂದಿನ ಎಂದು ಯಾರೇ ಹೋದ್ರು ಅವರಿಗೆ ಇದೇ ಶಿಕ್ಷೆ ಅಂತ ತೋರ್ಸ್ಕೊಡ್ಬೇಕು. ಅವ್ರಿ ಅಮ್ಮ ಅಮ್ಮ ಉಡಿ ಒಳ್ಳೆ ಮಾತಿನಿಂದ ಸೈನ್ ಹಾಕು, ಇಲ್ಲ ಮಗನ ನಿನ್ ತಲೆ.
ರಾಜಾ ನಾನ್ ಸತ್ರು ಪರವಾಗಿಲ್ಲ, ಐದು ಮಾತ್ರ ಹಾಕೋದಿಲ್ಲ. ನಾನು ಅರ್ಜುನಣ್ಣ ಬಂದ್ರೆ ನಿಮ್ಮೆಲ್ಲರಿಗೂ ಆಯ್ತಾ ಕಣ ಒಂದ್ ರೌಂಡು. ಅವನೇನೋ ಮಾಡ್ತಾನೆ, ಅವ್ರು ಬಂದು ಏನ್ ಮಾಡ್ತಾನೆ ಬಂದೇ ಗೊತ್ತಾಗುತ್ತಾರೆ. ನಿನ್ ಕಡೆ ಯಾರಿದ್ರು ಆಲೇ ಶಿವನ್ ಪಾದ ಸೇರಿಸಿದ್ದೀನಿ. ಉಳ್ಕೊಂಡಿರೋ ನೀನೊಬ್ಬ, ನಿಮ್ಮ ಆಟ ಅದಕ್ಕೆ ಕೊನೆನೇ ಇಲ್ಲ ಅಪ್ಪ. ರಾಜಾ ಎರಡು ಅವಕಾಶ ಕೊಡ್ತಾ ಇದ್ದೀನಿ. ನೀ ಮಾಡಿದ ಪಾಪದ ಹಾದಿಯಲ್ಲೇ ಸಾಯ್ತೀಯೋ ಇಲ್ಲ ನಾನ್ ಕೂಡ ಚಿತ್ರಹಿಂಸೆನ ತಾಯಿಲಾರ್ದ ನರಳಿಂದರಳಿ ಸಾಯ್ತೀಯೋ? ಯಾವ್ದು ಬೇಕು ನೀನೇ ಡಿಸೈಡ್ ಮಾಡು. ಪ್ರತಿಯೊಬ್ಬರಿಗೂ ನಾನೇ ವಿಷ ಕುಡಿಸಿ ಸಾಯಿಸ್ತಾ ಇದ್ದೆ. ನಾನು ಕೂಡ ಪತ್ರ ಬರೆದು ವಿಷ ಕುಡಿಸಿ ಸಾಯ್ತೀನಿ. ನೀನೇನು ಮಾಡ್ಬೇಡ. ಇನ್ನಾದ್ರೂ ಒಳ್ಳೆ ಗುಣ ಬಾರ ಹೋಗೋಣ, ಅಣ್ಣನ ಹತ್ರ ಹೋಗೋಣ ಬಾ. ಮಾತು ಕೇಳಿ ನಿಮ್ಗೆ ಮೋಸ ಮಾಡಿಬಿಟ್ಟೆ. ದಯವಿಟ್ಟು ಮಾತನಾಡಲು ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕು. ಇನ್ನು ಮುಂದಾದ್ರೂ ಈ ಅಣ್ಣನ ಮನೆಗೆ ಒಳ್ಳೆ ಬಂದಾಗಿ ಒಳ್ಳೆ ಮಗನ ಕೊಡ್ತು. ಅಣ್ಣ, ನಮ್ಮ ಮನೆತನಕ್ಕೆ ಅನ್ಯಾಯ ಮಾಡೋ ದುಷ್ಟರನ್ನೆಲ್ಲ ಸಮಾಧಿ ಕಟ್ಟಾಯ್ತಣ್ಣ. ಅಣ್ಣ, ಶ್ರುತಿನ ನಾನು ತುಂಬಾ ಇಷ್ಟಪಡ್ತಾ ಇದ್ದೆ ಅಣ್ಣ. ನೀವು ಒಪ್ಪಿಗೆ ಕೊಡೋದಾದ್ರೆ ನಾವಿಬ್ರು ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ್ರೆ ಒಪ್ಪಿಗೆ ಕೊಡ್ತೀನಿ. ಇದು ನನ್ನ ಆಸೆ ಕೂಡ, ನಮ್ಮ ಅಕ್ಕನ ಆಸೆ ಕೂಡ ಬಂದ್ರು. ಶ್ರುತಿ ಯಜಮಾನ್ರೆ, ಹಾಗೆ ನಂದು ಚೆನ್ನಿದು ಮದುವೆ ಮಾಡ್ಬಿಡಿ. ಸಂತೋಷದಿಂದ ಜೀವನ ಸಾಧ್ಯ. ನೀವು ಕೂಡ ಇದ್ಮೇಲೆ ಸಂತೋಷ. ನಮಗೆ ಪ್ರತಿದಿನ ಪ್ರತಿಯೊಂದು ಡೈಲಾಗ್ಗಳನ್ನ ತಿದ್ದಿ ನೀಡಿ ನಮಗೆ ನಿರ್ದೇಶನ ಮಾಡಿದಂತ ಲಿ ಚಂದ್ರಶೇಖರ್ ಕಡವಾಡಿ ದಯವಿಟ್ಟು ಬರಬೇಕು. ದಯವಿಟ್ಟು ಎಲ್ಲ ಕಲಾವಿದರು ಮತ್ತು ಮ್ಯಾನೇಜರ್ ಅವರು ದಯವಿಟ್ಟು ಬರಬೇಕು.
ನಮ್ಮನ್ನ ಪ್ರತಿ ಬಾರಿ ನೀಡಿ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದಂತ ನಮ್ಮ ಪ್ರೀತಿಯ ಲಿ ಚಂದ್ರಶೇಖರ್ ನಡಗೋಡಿ ಅವರಿಗೆ ಧನ್ಯವಾದಗಳು. ಹಾಗೂ ಈಗ ಸಂಗೀತ ನಿರ್ದೇಶನ ಮಾಡಿದಂತ ರಾಜು ಅವರಿಗೂ ಕೂಡ ನಮ್ಮ ಸೋಮೇಶ್ವರ ಕಲಾ ತಂಡದ ಪರವಾಗಿ ಅದು ಈ ಗಂಡಸ ಜಿಕೆಯನ್ನ ಮಾಡಿಕೊಂಡಂತ ವನ್ನೇಗೌಡರು ಕೂಡ ಬರಬೇಕು. ದಯವಿಟ್ಟು ಯಾರಾದ್ರು ವನ್ನೇಗೌಡರು ದಯವಿಟ್ಟು ಹಾಗೂ